ಅಲ್ಲ ನೀವು ಹಾಗಾದರೆ ನೀವು ಚುನಾವಣೆ ಪ್ರಣಾಳಿಕೆಯಲ್ಲಿ ನೀವು ಊರೂರಿಗೆ ಹೋಗಿ ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣೆ ಫ್ರೀ, ಮಾದೇವಪ್ಪ ನಿಂಗೂ ಕೊಡ್ತೀನಿ ಕಣೆ, ನಿನ್ನ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಿಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ, ನಿಮಗೆ 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ, ಅಕ್ಕಿನ 5 kg ಕೊಡ್ತೀನಿ, ಇಷ್ಟನ್ನು ಮಾತ್ರ ಹೇಳಿದ್ರ? ರೋಡ್ ಕೊಡಲ್ಲ, ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಏನೂ ಕೊಡಲ್ಲ, ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ? ಎಲ್ಲದನ್ನೂ ಕೊಡ್ತೀನಿ ಅಂತ ಹೇಳಿದ್ರಿ ತಾನೇ. ಇವಾಗ ನಡ್ಕೊಳ್ಳಿ ಅದ್ರ ತಕ್ಕಾಗಿ. 1 ವಾರದಿಂದ ಪ್ರಿಯಾಂಕಾ ಖರ್ಗೆ ಅವರು RSSನ್ನು ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆ ಮೇಲೆ ಚರ್ಚೆಗಳು, ವಾದ ವಿವಾದಗಳು ನಡೀತಾ ಇದ್ದಾವೆ. 2.5 ವರ್ಷ ಆಯಿತು ಈ ಸರ್ಕಾರ ಅಧಿಕಾರಕ್ಕೆ ಬಂದು. ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ, ತಾವು ಮಾಡಿದಂಥ ಸಾಧನೆ ಬಗ್ಗೆ ಹೇಳ್ಕೊಂಡಿದ್ದೇ ಇಲ್ಲ. ವರ್ಷದಲ್ಲಿ 100 ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವ್ರಿಗೆ ಕೈಗೆ ಸಿಕ್ಕಲಿ, BJPಯನ್ನು ಬೈಯುವಂಥದ್ದು, BJP ದಲಿತ ವಿರೋಧಿ ಅಂತ ಹೇಳೋದು, BJP ಸಂವಿಧಾನ ವಿರೋಧಿ ಅಂತ ಹೇಳೋದು, ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡು BJPಯನ್ನು ಹೀಗಳೆಯುವಂಥದ್ದು, RSS ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು. ಇದು ಬಿಟ್ಟರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ. ಈ ರೋಗ, ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ, ಆ ಕಲಘಟಗಿಯ ಲಾಡು, ಇನ್ನು ಆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಬ್ಬ ಉಳಿಡ್ತಾ ಇರ್ತಾನೆ ಯಾವಾಗಲೂ, ಇವರಿಂದ ಸದಾ ಬರ್ತಾನೆ ಇರುತ್ತೆ. ಆದರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಏನಾಗಿದೆ? IT-BT ಅಂತ ಖಾತೆನ ಕೊಟ್ಟಿದ್ರು ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತಿರಲ್ಲ, ಏನಾಗಿದೆ ಸರ್ ನಿಮಗೆ? ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ, ನೀವು ಪ್ರತಿಯೊಬ್ಬರು ಮಾತಾಡೋಕ್ಕೆ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಪಾಯ ಹಾಕಿ ಪೈಲ್ಸ್ ಪ್ರಿಯಾಂಕಾ ಆಗೋಗ್ಬಿಡ್ತೀರಿ. ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಕೂಗುಮಾರಿ ಪ್ರಿಯಾಂಕಾ ಆಗ್ಬಿಡ್ತೀರಿ, ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ. ನೀವು ಸದನದೊಳಗಡೆ ಪೈಲ್ಸ್ ಪ್ರಿಯಾಂಕಾ, ಹೊರಗಡೆ ಬಂದರೆ ಕೂಗುಮಾರಿ ಖರ್ಗೆ ಆಗ್ತೀರಿ. ಯಾಕೆ ಸರ್? ಸರ್ ಏನು ಸರ್ ನೀವು RSSನ್ನು ಬ್ಯಾನ್ ಮಾಡ್ತೀರಿ ಅಂತ? ಸರ್, ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ, ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು, ಅವ್ರ ಕೈಲೂ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ. ಖರ್ಗೆ ಅನ್ನೋದು ನಿಮ್ಮ ತಂದೆಯಿಂದ ಬಂದಿರುವಂಥ ಬಳುವಳಿ. ನಿಮ್ಮದು ಅಂತ ಏನಿದೆ ಸರ್? ಏನು ಸಾಧನೆ ಇದೆ ಸರ್? ಹೆಸರಲ್ಲೂ ಸ್ವಂತತೆ ಇಲ್ಲ, ಹೇಳಿಕೊಳ್ಳುವಂಥ ಸಾಧನೆ ಇಲ್ಲ, ಒಳ್ಳೆಯ ವರ್ತನೆಯೂ ಕೂಡ ಇಲ್ವಲ್ಲ ಸರ್ ನೀವು? 2.5 ವರ್ಷದಿಂದ ನೀವು IT-BT ಸಚಿವರಾಗಿ ಏನು ಮಾಡಿದ್ರಿ ಹೇಳಿ ಸರ್? ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡಿಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಿನಿಸ್ಟ್ರಿ. ಅದನ್ನು ಮಗಂಗೆ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಅವರು ಬರೀ ಟ್ರಾನ್ಸ್ಫರು, PDOದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನರ್ವರೆಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರ ಅವರು ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಮಂತ್ರಿಗಳು, ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗಾಗ್ತಾಯಿದೆ. ಶಾಸಕರು ಬಾಯಿ ಬಡ್ಕೋತಾ ಇದ್ದಾರೆ. ನಿಮ್ಮ ಶಾಸಕರು ಮಾಡ್ತಿರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದ್ದೀರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್. ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ, 40% ಸರ್ಕಾರ, ಬಿಟ್ಕಾಯಿನು, PSI ಹಗರಣ, ಇದೇ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು. ಅಣ್ಣ 2.5 ವರ್ಷ ಆಯ್ತಲ್ಲಣ್ಣ, ಯಾವುದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದಿರಣ್ಣ? BJP 40% ಸರ್ಕಾರ ಅಂತಿರಲ್ಲ, ನಿಮ್ಮ BR ಪಾಟೀಲ್ ಏನಂತ ಹೇಳ್ತಿದ್ದಾರೆ, ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಿದ್ದಾರೆ, ನಿಮ್ಮ ರಾಜು ಕಾಗೆ ಏನಂತ ಹೇಳ್ತಿದ್ದಾರೆ, ನಿಮ್ಮ HK ಪಾಟೀಲ್ ಏನಂತ ಹೇಳ್ತಿದ್ದಾರೆ. ದೀನ ಕ್ಯಾಕರ್ಸ್ ನಿಮಗೆ ಮುಗಿತಾ ಇದ್ದಾರೆ. ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ, ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ 5 ರೂಪಾಯಿ ಅನುದಾನ ಬರ್ತಿಲ್ಲ. ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದರೆ, ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡಿಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಿನಿಸ್ಟ್ರಿ. ಅದನ್ನು ಮಗಂಗೆ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಅವರು ಬರೀ ಟ್ರಾನ್ಸ್ಫರು, PDOದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನರ್ವರೆಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರ ಅವರು ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಮಂತ್ರಿಗಳು, ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗಾಗ್ತಾಯಿದೆ. ಶಾಸಕರು ಬಾಯಿ ಬಡ್ಕೋತಾ ಇದ್ದಾರೆ. ನಿಮ್ಮ ಶಾಸಕರು ಮಾಡ್ತಿರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್. ಬೇರೆಯವ್ರ ಬಗ್ಗೆ 40% ಅಂತ ಹೇಳ್ತಿದ್ದೀರಲ್ಲ, ಇದ್ರ ಬಗ್ಗೆ ಒಂದಿನಾರು ಹೇಳಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.